ಬಸವನಗೌಡ ದದ್ದಲ್ಗೆ ಈಗ ಮತ್ತೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಈಗ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರಂತೆ. 11 ಗಂಟೆಗೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನ ನೀಡಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ವಿಚಾರದಲ್ಲಿ ಬಸವನಗೌಡ ದದ್ದಲ್ಗೆ ಇಡಿ ನೋಟಿಸ್ ಅನ್ನ ನೀಡಿದೆ. ಈ ಹಿಂದೆ ಬಸವನಗೌಡ ದದ್ದಲ್ ಹೇಳ್ತಾ ಇದ್ದಿದ್ದು ನನಗೆ ಯಾವ ನೋಟಿಸು ಕೂಡ ಬಂದಿಲ್ಲ, SIT ನೋಟಿಸು ಇಲ್ಲ, ಇಡಿ ನೋಟಿಸು ಇಲ್ಲ, ಏನೂ ಇಲ್ಲ ಅಂತ ಇದ್ರು. ಅದಾದ ನಂತರ ಅವರು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಇವ್ರನ್ನೆಲ್ಲ ಮೀಟ್ ಆಗಿ ಮಾತನಾಡ್ಕೊಂಡು ಆಚೆ ಬರ್ತಾ ಇದ್ರು. ಬಟ್ ಇವತ್ತು ಅವರಿಗೆ ನೋಟಿಸನ್ನು ನೀಡಿದಾರಂತೆ. 11 ಗಂಟೆಗೆ ವಿಚಾರಣೆಗೆ ಹಾಜರಾಗಲು ನೋಟಿಸನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗ್ತಾರ ಆಗಲ್ವಾ ಗೊತ್ತಿಲ್ಲ. ಸದ್ಯಕ್ಕಂತೂ ಇದನ್ನು ಹೇಳ್ಬೋದು ಅವ್ರು ನೋಟಿಸ್ ಬಂದಿಲ್ಲ ಅಂತ ಹೇಳಿ. ಆಮೇಲೆ ಅರೆಸ್ಟ್ 2 ಸಲ 3 ಸಲ ಕೊಡ್ತಾರೆ. ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಅವಕಾಶ ಕೊಡ್ತಾರೋ ಅಥವಾ ವಿಚಾರಣೆಗೆ ಹಾಜರಾಗ್ತಾರೋ ಗೊತ್ತಿಲ್ಲ. ಕಾರಣ ವಿಚಾರಣೆಗೆ ಹಾಜರಾಗ್ಬಿಟ್ರೆ ಮತ್ತೆ ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಆತಂಕನೂ ಅವ್ರಿಗಿರುತ್ತೆ. ಹಾಗಾಗಿನೇ ಈಗ ವಿಚಾರಣೆಗೆ ಹಾಜರಾಗದೆ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು.